ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಾಸ್ತ್ರಜ್ಞರ 2024ನೇ ಸಾಲಿನ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಭಾಗವಹಿಸತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ವಿಧಾನ ಪರಿಷತ್ತಿನ ಸದಸ್ಯರ ಸನ್ಮಾನ್ಯ ಸುಶೀಲಾ ಅವರೇ, ಮತ್ತೊಬ್ಬರು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕಾನೂನು ಸಲಹೆಗಾರರಾದ ಶರಣಪ್ಪ ಮಟ್ಟೂರವರೇ, ಇದೀಗ ತಾನೇ ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಮಾಜಿ ನಮ್ಮ ಸಂಘದ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ಶ್ರೀ ರಾಮು ಗುಗ್ವಾಡ್ ಅವರೇ, ಈ ಒಂದು ನಮ್ಮ ಸಂಘದ ರಾಜ್ಯದ ಅಧ್ಯಕ್ಷರಾದ ಸಿದ್ದಬಸಪ್ಪ ಅವರೇ, ಉಪಾಧ್ಯಕ್ಷರಾದ MK ಬಿರಾದಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದ ದೇವರಾಜೇಗೌಡ್ರೆ, ಖಜಾಂಚಿಗಳಾದಂಥ ಧನ್ಸಿಂಗ್ ರಾಥೋಡ್ ಅವರೇ, ಸಂಘಟನಾ ಕಾರ್ಯದರ್ಶಿಯಾದ ತುಕಾರಾಮ್ ಬಾಗೇನ ಅವರೇ, ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಮಿತ್ರರೇ, ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನನ್ನೆಲ್ಲ ಆತ್ಮೀಯ ಜಿಲ್ಲೆಯ ಅಧ್ಯಕ್ಷರುಗಳೇ, ಸಂಘದ ಗೌರವ ಎಲ್ಲ ಪದಾಧಿಕಾರಿ ಮಿತ್ರರೇ, ಎಲ್ಲ ಆತ್ಮೀಯ ಸ್ನೇಹಿತರೆ, ಮೊದಲಿಗೆ ಈ ಒಂದು ಮಹಾಸಭೆ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಎಲ್ಲ ಒಂದು ಕಡಿಮೆ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಮಹಿಳೆ ಇರ್ಬೇಕಾಯ್ತು, ಯಾರು ಅಲ್ಲಿ ಇರ್ಬೇಕ್ರಿ, ಎಲ್ಲ ಅಲ್ಲಿ ಮುಡಿಸ್ಬಿಟ್ರೆ ಅಲ್ಲಿ ಇರ್ಬೇಕಿರ್ತೀವಿ ಆಯ್ತಾ. ಯಾಕೆಂದ್ರೆ ಇವತ್ತೆಲ್ಲ 33% ಬಂದಾಗ ಸಮಾನವಾಗಿ ಎಲ್ಲವೂ ಕೂಡ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಏನೋ ಮನಸ್ಸು ಮಾಡಿದ್ದೀವಿ. ಸೊ ಹಂಗಾಗಿ ಅವ್ರು ನನಗೆ ಪದಾಧಿಕಾರಿ ಯಾರಿದ್ದಾರೆ ಒಬ್ಬರೇ ಕೂರ್ಸಿ ಏನು ಆಗಲ್ಲ ಆಯ್ತಲ್ಲ, ಒಂದು ಮೆಸೇಜ್ ಅಲ್ಲ, ಎಲ್ಲ ಕೂರ್ಸಿ ಯಾರು ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದೀರಿ ಅದನ್ನ ಕೂರ್ಸಿ ಆಯ್ತಾ. ಅಲ್ಲ ಸರ್, ಹೇಳಿದ್ದು ಸರ್, ನಾನು ಇರೋದು ಹೇಳಿದ್ದೀನಿ, ನನಗೆ ಏನು ಅನಿಸ್ತು ಅದನ್ನ ಹೇಳಿದ್ದೀನಿ. ಆಮೇಲೆ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಎಲ್ಲ ಬಂದಿದ್ದೀರಿ. ನಿಮಗೆಲ್ಲ ನಾನು ಸ್ಥಳೀಯನಾಗಿ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿದ್ದು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾರೆ. ಮೊದಲಿಗೆ ನಮ್ಮ ದೇವರಾಜೇಗೌಡರು, ಸಿದ್ದಬಸಪ್ಪನವರು ಕೂಡ ಮಾತಾಡಿದ್ದಾರೆ. ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇವತ್ತಿನ ದಿನ ಮೊದಲನೇದಾಗಿ ಏನು 60% ಇಲ್ಲ ಅಂತ ಹೇಳಿ ಏಡೆಡ್ ಶಾಲೆಗಳಿಗೆ ಇನ್ಕ್ರಿಮೆಂಟ್ ಕಟ್ ಮಾಡಬೇಕು ಅಂತ ಏನು ಹೇಳ್ತು ಅದು ವಿಡ್ರಾ ಆಗಿದೆ. ಅದನ್ನ ನಿಮಗೆ ನಾನು ಕಳಿಸ್ಕೊಡ್ತೀನಿ ಈಗಲೇ. ಅದಕ್ಕೆ ಈಗಾಗಲೇ ಬಹಳಷ್ಟು
ಸಮಸ್ಯೆಗಳಿದ್ದಾವೆ. ಸಂಘ ಹೇಗೆ ಬಂತು ಏನು ಅಂತ ನಾನು ಅದನ್ನು ಕೊನೆಗೆ ಮಾತಾಡ್ತೀನಿ. ಒಂದು 5 ನಿಮಿಷ ಸಮಸ್ಯೆಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಯಾಕೆಂದ್ರೆ ಎಲ್ಲರೂ ಕೂಡ ಪುರಾಣ ಏನೋ ಹೇಳ್ತಾರೆ ಅಂತೇಳಿ ಈ ಮೂಲೆಯಿಂದ ಆ ಮೂಲೆವರೆಗೂ ಕೂಡ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇರ್ತದೆ. ಸಿದ್ಬಸಪ್ಪನವರು ತುಂಬಾ ಎಲ್ಲ ಸಮಸ್ಯೆಗಳನ್ನು ಕೂಡ ಮೆಲ್ಕು ಹಾಕವ್ರು. ಇವತ್ತಿನ ದಿನ ಯಾರ್ಯಾರಿಗೆ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳಿಗೆ ಒಂದು ಕಾರ್ಮಿಕ ಇಲಾಖೆಯಿಂದ ESI ಯಾರಿಗಿಲ್ಲ ಅವ್ರಿಗೆಲ್ಲರೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಗೆ ಒಂದು ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಅನ್ನ ತರ್ತಾ ಇದ್ದಾರೆ. ಅದಕ್ಕೆ ಸಂತೋಷ್ ಲಾಡ್ ಅವರು ಯಾರ್ಯಾರು ಏಡೆಡ್ ಇದ್ರು ಶಿಕ್ಷಕರು ಮತ್ತು ಶಿಕ್ಷಕಿಯರು ಎಲ್ಲಾನು ಸಹ ತರಬೇಕು ಅಂತೇಳಿ ಒಂದು ಡ್ರಾಫ್ಟ್ ಬಿಲ್ಲು ರೆಡಿ ಮಾಡ್ತಿದ್ದಾರೆ. ಈಗಾಗಲೇ ನಾನು ಕೂಡ ಅದನ್ನ ಒಂದಷ್ಟು ಕರೆಕ್ಷನ್ ಮಾಡಿಸಿ ಇನ್ನೂ ಒಂದಷ್ಟನ್ನ ಸೇರಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೀನಿ. ಇನ್ನು ಏಡೆಡ್ ಶಾಲೆಗಳಿಗೆ ಆರಾರ್ದು ದೊಡ್ಡ ಸಮಸ್ಯೆ. ಅದನ್ನ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಇರ್ಬೋದು, ಫೈರ್ ಸರ್ಟಿಫಿಕೇಟ್ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇರ್ಬೋದು, ಇವೆಲ್ಲವನ್ನು ಕೂಡ ಸರಳೀಕರಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಈ ಕೂಡಲೇ ಕೈಗೆತ್ತಿಕೊಂಡಿದ್ದೀವಿ. ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ. ಅದು ಕೂಡ ಇನ್ನೇನು ಅಂತಿಮ ಹಂತದಲ್ಲಿ ಇದಾವೆ. ಇನ್ನು ವಿಜ್ಞಾನಂತೆ 10, 15, 20, 25 ಏನು ಬಡ್ತಿ ಶಿಕ್ಷಕರ ಸಮಸ್ಯೆ ಇತ್ತು. ಈಗ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಕಳೆದ ಅಧಿವೇಶನದಲ್ಲಿ ಆಗಿತ್ತು. ಅದು ಈ ಅಧಿವೇಶನದಲ್ಲಿ ಒಳಗಡೆ ನನ್ನ 1 or 2 ಡೇಸಲ್ಲಿ ಒಂದು ಸಮಿತಿಯನ್ನ ಮಾಡಿ ಅದರ ಮುಖಾಂತರ ಈ ಸಮಸ್ಯೆನ ಬಗೆಹರಿಸತಕ್ಕಂಥದಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನ ಏನು ಕಳೆದ ಬಾರಿ ಮಾಡಿದ್ವಿ ಅದು ಮುಂದುವರಿಸಿ ಈ ಬಾರಿ ಅಂತ ಒಂದು ಕಮಿಟಿಯನ್ನ ಅದನ್ನ ನಾವುಗಳೇ ಇರ್ತೀವಿ. ಅದನ್ನ ಒಂದು 15 ದಿವಸ 1 ತಿಂಗಳಲ್ಲೇ ಕೊಟ್ಟು ಅದನ್ನ ಬಗೆಹರಿಸತಕ್ಕಂಥದಕ್ಕೆ ನಾವು ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನ ಈ ಒಂದು 2-3 ದಿವಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಈ ತ್ರಿಭಾಷಾ ದ್ವಿಭಾಷಾ ಹೌದಾ, ಏನ್ ಮಾಡ್ಬೇಕು ಹೇಳಿ? ತ್ರಿಭಾಷಾ. ನಾನು ವೈಯಕ್ತಿಕವಾಗಿ ತ್ರಿಭಾಷಾ ಪರ. ತ್ರಿಭಾಷಾ ಇರಬೇಕು. ಯಾಕಿರ್ಬೇಕು ಅಂತಂದ್ರೆ ನನಗೆ ಗೊತ್ತಿಲ್ಲ ಯಾಕೆ ಅವರು ರೆಕಮೆಂಡ್ ಮಾಡಿದ್ರು ಅಂತೇಳಿ. ನಾನು ಈಗ ಮಾತಾಡೋಕೆ ಹೋದ ಇನ್ನು ಮುಂದುವರೆದ ಭಾಗ ಬರ್ತದೆ, ಆಗ ಮಾತಾಡ್ತೀವಿ ಸರಿಯಾಗಿ. ನಾವು ಎಲ್ಲ ತ್ರಿಭಾಷಾದಲ್ಲೇ ಓದಿದ್ದೀವಿ. ಏನ್ ತೊಂದರೆ ಆಗಿದೆ ತಮಗೆ ಭಟ್ರು ಸಾಹೇಬ್ರೆ? ತ್ರಿಭಾಷಾನೇ ಇರೋದು. ದ್ವಿಭಾಷಾ ಏನಾಗುತ್ತೆ ಅಂದ್ರೆ ಈಗ ಉರ್ದು ಶಾಲೆ ಇದೆ, ನೈಬರಿಗಲ್ಲಿ ತೆಲುಗು ಶಾಲೆ ಇದೆ, ಈ ಕಡೆ ನೈಬರಿಗಲ್ಲಿ ಮಲಯಾಳಂ ಶಾಲೆ ಇದೆ, ತಮಿಳು ಶಾಲೆ ಇದೆ, ಆ ಭಾಗದಲ್ಲಿ ಮರಾಠಿ ಇದೆ. ಅವರೆಲ್ಲ ಏನ್ ಮಾಡಬೇಕು? ದ್ವಿಭಾಷಾ ಬಂದ್ರೆ ಮದರ್ ಟಂಗ್ ಒಂದು ತಗೋತಾರೆ, 2ನೇ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೋತಾರೆ. ಕನ್ನಡ ಕರೆಕ್ಟಾ? CBSE ICSE ಏನಿದು? ತ್ರಿಭಾಷಾ ಇದೆ. ನಾವು ನಮ್ಮ ಮಕ್ಕಳಿಗೆ ಏನ್ ಕೊಡ್ಬೇಕು ಇವತ್ತು ದಿನ? NCERT ಪಠ್ಯವನ್ನ ಅಳವಡಿಸ್ಕೊಂಡು CBSE ICSE ಏನಿದೆ ಅದೇ ಮಾನದಂಡದಲ್ಲಿ ಪರೀಕ್ಷೆಗಳು ನಡೆಸಿ ರಿಸಲ್ಟ್ ಅನ್ನ ಕೊಡ್ಬೇಕು. ಗೊತ್ತಾನೆ? ಅಲ್ಲೇ 98% ರಿಸಲ್ಟು, ಅಲ್ಲೇ 98% ರಿಸಲ್ಟು ಕರೆಕ್ಟಾ? ಇಲ್ಲಿ 35%, ಅಲ್ಲೇ ಎಷ್ಟ್ರಿ? 89 ಅಲ್ಲಪ್ಪ, ಪಾಸಿಂಗ್ ಮಾರ್ಕ್ಸ್ 13. 13 ರೈಟಿಂಗ್ ಅಲ್ಲಿ. ಅರ್ಥ ಆಯ್ತಾ? ಅದಕ್ಕೆ
ನಾನೇನು ಈ ಸಲ ಹಾಕಿದ್ದೀನಿ ಹೌಸಲ್ಲಿ. ಇಂದಿನ ಶಿಕ್ಷಣದ ಗುಣಮಟ್ಟ ಮತ್ತು ಸವಾಲುಗಳು. ಯಾಕೆ ಸವಾಲು? ಯಾಕ್ರಿ? ನೀವು ಅನುಭವಿಸ್ತಾ ಇರೋದೇ ಸವಾಲುಗಳು ಕಣ್ರಿ. ಒಬ್ಬ ಶಿಕ್ಷಕ ತಾನೇನು ಅನುಭವಿಸ್ತಾವನೆ, ಏನ್ ಎದುರಿಸ್ತಾವನೆ, ಆ ಸವಾಲುಗಳು. ಪಾಠ ಮಾಡಿಸೋದು ಬಿಟ್ಟಿದ್ದೆಲ್ಲ ಮಾಡಿಸ್ತಾ ಇದ್ರೆ ಆ ಸವಾಲುಗಳು. ಹೌದಲ್ರಿ? ಅದನ್ನ ಹಾಕಿದ್ದೀನಿ ಈ ಸಲ. ಒಂದು 5-6 ಸಲ ಕೂಡ ಚರ್ಚೆ ಮಾಡ್ತೀವಿ. ಬೆಳಗ್ಗೆನ್ನ ಚೆಲ್ತೀವಿ. ರಾಮನಗರದಲ್ಲಿ ಒಂದು ಇದಾಗಿತ್ತು. ಹಾಲು ಕೊಡುವಾಗ ಹುಡುಗ ಹಾಲು ಚೆಲ್ಬಿಡ್ತು. ಆ ಟೀಚರ್ ನೀರು ಹಾಕ್ತಾ ಇದ್ರು, ಸ್ಟೂಡೆಂಟ್ ಒರೆಸ್ತಾ ಇದ್ರು, ಇದನ್ನ ಕುಡಿಸ್ತಾ ಇದ್ರು. ಅದಕ್ಕೋಗಿ ಸಸ್ಪೆಂಡ್ ಮಾಡ್ಬಿಟ್ರು. ಅದು ನಾನು ಹೇಳಿದೆ, ಸರಿ ನೀವು ಮಾಡಿರೋದು ತಪ್ಪೇನಲ್ಲ, ಕಾನೂನು ಹಂಗಿದೆ. ಇನ್ನು ಮುಂದಕ್ಕೆ ನಾವ್ಯಾರು ಕೂಡ ಕಸ ಗುಡಿಸೋದಿಲ್ಲ, ಕಸ ಗುಡಿಸ್ಕೊಂಡು ಅಪಾಯಿಂಟ್ ಆಗಿಲ್ಲ ಟೀಚರ್ಗಳು. ದಯವಿಟ್ಟು DC-ಗಳು, ನೀವು ನಿಮ್ಮ CEO ಯಾರು ಇದ್ದೀರಿ, ನೀವೇ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗಿ, ನಿಮಗೆಲ್ಲ ಪಾರ್ಕೆ ಎಲ್ಲ ನಾವೇ ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟಾರೆ. ನೋಡಿರ್ಬೇಕು ಅದೆಲ್ಲ ಇಮ್ಮಿಡಿಯೇಟ್ ಬಿಡ್ರ ಆಗೋಯ್ತು. ಅರ್ಥ ಆಯ್ತಾ? ಈ ಎಲ್ಲ ಸವಾಲುಗಳು ಈಗ ಟಿಯಲ್ಲಿ ಇರ್ಲಿ, LBA ಮಾಡುವ ತೊಂದರೆ ಇಲ್ಲ. ಆದ್ರೆ ಇವನ್ನೆಲ್ಲರೂ ಕೂಡ ತೆಗೀರಿ. ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ ಎಲ್ಲ ತೆಗೆದುಬಿಡಿ. ಎಷ್ಟು ಬೇಕಾದ್ರೆ ದಿನ ಟೆಸ್ಟೇ ಮಾಡುವ. ಅದಕ್ಕೆ ಮೊನ್ನೆ ಮಂತ್ರಿಗಳ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೂ ಕೂಡ ಒಂದು ಪರ್ಯಾಯ ವ್ಯವಸ್ಥಾನ D ಗ್ರೂಪ್ ನೌಕರರನ್ನ ಕೊಡ್ಲಿಕ್ಕೆ, ಅಂದ್ರೆ ಎಕ್ಸ್ಟ್ರಾ ಪರ್ಸನ್ ಏನು ಎಕ್ಸ್ಟ್ರಾ ಸೋರ್ಸಸ್ ತಗೋತಾರೆ ಆ ರೀತಿ ತಗೊಂಡು ಅವರೇ ಮೇಂಟೈನ್ ಮಾಡಬೇಕು. ಔಟ್ಸೋರ್ಸಿಂಗ್ ಅಂದ್ರೆ ಪ್ರತಿ ಸ್ಕೂಲ್ಗಲ್ಲ, ಕ್ಲಸ್ಟರ್ ವೈಸು, ಪಂಚಾಯತಿ ವೈಸು ಅದನ್ನು ಮಾಡಬೇಕು ಅಂತೇಳಿ ಅದನ್ನು ಕೂಡ ಒಂದು ಪ್ರಯತ್ನ ನಡೀತಾ ಇದೆ. ಯಾಕೆಂದ್ರೆ ನಾನು ಒಂದೇ ಒಂದು ಉದಾಹರಣೆ ಕೊಟ್ಟೆ. ನಮ್ಮ ಜಿಲ್ಲಾಡಳಿತ ರಾಮನಗರದಲ್ಲಿ 1260 ಶಾಲೆಗಳಲ್ಲಿ 1200 35 ಜನ D ಗ್ರೂಪ್ನವರು. ಯಾರು ತೊಳಿಬೇಕು, ಯಾರು ಕಸ ಗುಡಿಸ್ಬೇಕು ಹೇಳ್ರಿ ಅಂತ ಕೇಳಿದೆ ನಾನು. ಆಮೇಲೆ ಭಯ ಬೀಳ್ತಾರಪ್ಪ, ಅದು ಯಾಕೆ ನನಗೆ ಗೊತ್ತಿಲ್ಲ. ಏನು ಮಾನವ ಮಕ್ಕಳ ಸರ್ ನಮ್ಮನೆ ನಾವು ಕಸ ಗುಡಿಸೋದಿಲ್ವಾ? ನಮ್ಮ ಮಕ್ಕಳ ಕೈ ಮಾಡ್ಸಲ್ವ ನಾವು? ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ನಾನು ಕಸ ಕೊಡ್ತಿದ್ದೆ, ನಾನೆಲ್ಲ ಓಡಿಸ್ತಿದ್ದಪ್ಪ. ನಾನು ಅವ್ರಿಗೆ ಹೇಳಿದೆ, ರೀ ಹುಡುಗರನ್ನ ಕೂರಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಟೀಚರು ಟಾಯ್ಲೆಟ್ ತೊಳೆದ್ರೆ ಕಸ ಗುಡಿಸಿದ್ರೆ ಏನ್ ಮೆಸೇಜ್ ನಿಮ್ದು ಅಂತ ಕೇಳಿದೆ. ಏನ್ ಮೆಸೇಜ್ ಅಂದ್ರೆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಇವ್ರು ನಿಲ್ಸ್ಕೊಂಡು ಕೂರಿಸ್ಕೊಂಡು ಎಲ್ಲ ತೊಳ್ಕೊಂಡು ಇರ್ಬೇಕು. ಇದು ಮೌಲ್ಯದ ಶಿಕ್ಷಣದ. ಇದು ನಾವು ಸಮಾಜಕ್ಕೆ ಸ್ವಚ್ಛ ಭಾರತ. ಯಾವುದು ಸ್ವಚ್ಛ? ನಾನು ನಿಂತು ಸ್ವಚ್ಛ ಮಾಡುದ, ಅವರ ಸ್ವಚ್ಛ ಮಾಡ್ಕೊಳ್ಳೋದ? ಕರೆಕ್ಟ್ ತಾನೆ? ಸ್ವಚ್ಛ ಭಾರತ ಅಂದ್ರೇನು? ನಾನು ನನ್ನ ಪರಿಸರವನ್ನ ನಾನು ಕ್ಲೀನ್ ಆಗಿರ್ತೇವೆ. ನಾನು ನನ್ನ ಸುತ್ತಮುತ್ತಲಿನ ಪರಿಸರವನ್ನ ಅದನ್ನ ಕ್ಲೀನ್ ಆಗಿರ್ತೇವೆ. ಅರ್ಥಾನೆ? ಇದೇನೋ ಮಾಡಬೇಡಿ, ಅವ್ರಿಗೆ ಬಂದು ಮಾಡ್ಕೊಳ್ಬೇಕು. ಇದು ಸಾಧ್ಯವಾ? ಇವೆಲ್ಲವೂ ಕೂಡ ತೀರ್ಮಾನ ಆಗಬೇಕು. ಅದ್ರ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಹುಡುಗ ಕಸ ಗುಡಿಸ್ತಾ ಇದ್ರೆ ಅಥವಾ ಇನ್ನೊಂದು ನೀರು ಹಾಕ್ತಾ ಇದ್ರೆ ಇನ್ನೊಂದು ಮೇಷ್ಟ್ರು ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ. ಆ ಮೇಷ್ಟ್ರು ನಿಂತಿರ್ತಾರೆ, ಒಂದು ಹಾಕ್ಬಿಡೋದು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಏನು ಇದೆಲ್ಲ ನೋಡ್ತಾ ಇದ್ದೇನೆ. ಆದ್ರೂ ಕೂಡ ನಾನು ಶಿಕ್ಷಕ ಪರಾಣೆ. ಯಾವ ಟೀಚರ್ ಯಾರು ತೊಗೊಂಡು ಏನೇ ಮಾಡಿ ಆ ಟೀಚರ್ ಉಳಿಸೋದೇ ನಮ್ಮ ಧರ್ಮ. ಯಾಕೆ ಅಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ
ವಿದ್ಯಾರ್ಥಿ ಸಂಘದಿಂದ ನಾನು ಮೇಲೆ ಬಂದಂತ, ವಿದ್ಯಾರ್ಥಿ ಸಂಘದಿಂದ ಮೇಲೆ ಬಂದಂತ. ನಾವು ಬದುಕಿದವರು ಒಬ್ಬ ವಿದ್ಯಾರ್ಥಿಗೂ ಮೋಸ ಮಾಡಲ್ಲ. ವಿಧಾನಸೌಧ ತಗೊಂಡೋಗ್ಬಿಟ್ಟವರು ಟೀಚರು, ಒಬ್ಬ ಟೀಚರ್ಗೂ ನಾನು ಬದುಕಿರೋರು ಕೂಡ ಮೋಸ ಮಾಡಲ್ಲ. ಸುಳ್ಳು ಹೇಳಲ್ಲ. ನಮ್ಮ ಉದ್ದೇಶ, ಧ್ಯೇಯ ಎಲ್ಲವೂ ಕೂಡ ನಮಗೇನಾಗುತ್ತೆ, ಸಹಾಯ ಮಾಡ್ತೀವಿ, ಜೊತೆಗಿರ್ತೀವಿ. ಅದ್ರಲ್ಲಿ ಹಿಂದೆ ಮುಂದೆ ನನಗೆ ತಲೆ ಕೆಡಿಸ್ಕೊಳ್ಳೋದು. ಮಿಕ್ಕದೇನು ಬಂದು ಫೈಟ್ ಮಾಡಿ ಹಿಂಗೆ ಬರಕ್ಕೆ ಸಾಧ್ಯ ಅಲ್ವಾ? ನಮ್ಮನ್ನಂತೂ ಏನು ಮಾಡಕ್ಕೆ ಅಷ್ಟು ಸುಲಭ ಅಲ್ಲ. ನೀವು ಬಿಟ್ಕೊಡಲ್ಲ ಅವನ್ನ, ಬಿಟ್ಕೊಡ್ತೀಯ? ಅದೇ ನನ್ನ ಶಕ್ತಿ ರೀ, ಅದೇ ನನ್ನ ಶಕ್ತಿ. ಅದಕ್ಕೆ ಏನು ಇಷ್ಟು ನಾನು ಹೇಳಿದ್ದೀನಿ. ಈ ತ್ರಿಭಾಷಾ ಬಗ್ಗೆನೂ ಕೂಡ ನಾವು ಒಳ್ಳೆಯ ತೀರ್ಮಾನವನ್ನ ಮಾಡಿಸ್ತೀವಿ. ಆಮೇಲೆ NCERT ಪುಸ್ತಕ ರಿಸಲ್ಟು ಮತ್ತೆ ಎಲ್ಲವೂ ಕೂಡ CBSE ICSE ಥರನೇ ಕೊಡಬೇಕು. ಅದೇ ಮಾನದಂಡದಲ್ಲಿ ಮಕ್ಕಳು ಕೂಡ ತೇರ್ಗಡೆ ಆಗಬೇಕು. ನಮ್ಮ ಮಕ್ಕಳು ಕೂಡ 99% ಇರ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಆದರೆ ಇಲ್ಲಿ ನನಗಿರೋ ಮಾಹಿತಿ ಬೇರೆ ಬೇರೆ ಥರ ಇದೆ, ಅದು ಇಲ್ಲಿ ಬೇಡ. ಸ್ವಲ್ಪ ಹೌಸಲ್ಲಿ ಮಾತಾಡ್ತೀನಿ. ಇದರಿಂದ ಯಾರಿದ್ದಾರೆ, ಏನು, ಇವತ್ತು ದಿನ ತುಂಬ ಚಾಲೆಂಜಸ್ ಫೇಸ್ ಮಾಡಬೇಕು ನಮ್ಮ ಮಕ್ಕಳುಗಳು. ನಮಗಿನ ಜಾಸ್ತಿ 100 ಮಾಡಬೇಕು, 1000 ಮಾಡಬೇಕು. ಏನೇ ಬಂದೈತಿ ಈಗ, ಡಾಕ್ಟರ್ ಆಪರೇಷನ್ ಮಾಡೋದಿಲ್ಲ, ಕರೆಕ್ಟಾ? ರೊಬೋಟಿಕ್ ಆಪರೇಷನ್ ಮಾಡೋದೆ. ಡಾಕ್ಟರ್ ಕೆಲಸ ಸುಮ್ಮನೆ ಗೊತ್ತಿರೋದಷ್ಟೇ. ಮೇಷ್ಟು ಕೆಲಸ ಫ್ಯೂಚರಲ್ಲಿ ನಮಗೆ ಗೊತ್ತಿಲ್ಲ. ನಿಜನ ಸುಳ್ಳ ನೋಡ್ರಿ, ನಾವೆಲ್ಲ ಸತ್ಯದನ್ನ ಮಾತಾಡೋದನ್ನ ಕಲ್ತ್ಕೋಬೇಕು, ಚರ್ಚೆ ಮಾಡಬೇಕು. ಡಿಸಿಷನ್ ಏನನ್ನ ಆಗಲಿ, ಚರ್ಚೆ ಮಾಡೋದ್ರಲ್ಲಿ ಹಿಂದೆ ಸರಿಬಾರದು, ಚರ್ಚೆ ಮಾಡೋದು ಹಿಂದೆ ಸರಿಬಾರದು. ಯಾಕೆ ಏನು ಗೊತ್ತಾಗಿಲ್ಲ, ಇದು ಎಲ್ಲಿ ಯಾರು ನುಗ್ತದೋ ಗೊತ್ತಿಲ್ಲ. ಆ ರೀತಿಯಾದಂಥ ಸನ್ನಿವೇಶ ಮುಂದಿನ ದಿನಮಾನಗಳಲ್ಲಿ ನಾವೇ ನೋಡ್ತೀವಿ. ಸೊ ಹಾಗಾಗಿ ಅವನ್ನೆಲ್ಲನೂ ಕೂಡ ನಾವು ಎದುರಿಸ್ತೀವಿ. ಇವತ್ತಿಗೆ ಏನಾಗ್ತದೆ ನೋಡಿ, ಯಾವನು ಹೇಳ್ಕೊಟ್ಟು SLCನಲ್ಲಿ ಹಿಡಿಬೇಕು ಪುಟ್ಕೆನ ಅಂತ ಇದೆಲ್ಲ ಮುಟ್ಟಾಟ ಮಾಡೋದಲ್ವಾ, ಮೂರ್ಖರು ಮಾಡೋದು ಅಲ್ವ ಸರ್? 1ನೇ ಕ್ಲಾಸಲ್ಲಿ ಏನು ಓದಿದ್ಯಾ ಅಂತ 2ನೇ ಕ್ಲಾಸಲ್ಲಿ ಕೇಳಲ್ಲ. 7ನೇ ಕ್ಲಾಸಲ್ಲಿ ಇದೇ ಓದ್ಯಪ್ಪ ಅಂತ 5ನೇ ಕ್ಲಾಸಲ್ಲಿ ಕೇಳಲ್ಲ. 5ನೇ ಕ್ಲಾಸಲ್ಲಿ ಏನು ಓದಿದ್ಯಾ ಅಂತ 6ನೇ ಕ್ಲಾಸಲ್ಲಿ ಕೇಳಲ್ಲ. 6ನೇ ಕ್ಲಾಸಲ್ಲಿ ಏನು ಓದಿದ್ಯಾ ಅಂತ 9ನೇ ಕ್ಲಾಸಲ್ಲಿ ಕೇಳಲ್ಲ. 10ನೇ ಕ್ಲಾಸಲ್ಲಿ ಮಾತ್ರ ಕುತ್ಕೊಂಡಿದ್ದೆ. ಎಂತ ಪರಿಸ್ಥಿತಿ ಅಂದ್ರೆ ನೋಡ್ರಿ, ನಾನು ಓಪನ್ ಬೇರೆಯವ್ರ ಥರ ಅಲ್ಲ. ಬೇರೆ ಬೇರೆ ಕಾರಣ ಇದೆ. ಪ್ರೈಮರಿನಲ್ಲಿ ಕ್ವಾಲಿಟಿ ಬರೆದಿರೋದಕ್ಕೂ ಬೇರೆ ಬೇರೆ ಕಾರಣ ಇದೆ. ಒಂದು NGO ನಮ್ಮ ಸರ್ವೆ ಮಾಡಿದ್ರ ನಮ್ಮ ಬೆಂಗಳೂರು ದಕ್ಷಿಣ ರಾಮನಗರದಲ್ಲಿ 4600 ಜನಕ್ಕೆ ಸೆಂಟೆನ್ಸ್ ಬರೆಯಕ್ಕೆ ಬರಲ್ಲ. 8ನೇ ಕ್ಲಾಸಲ್ಲಿ ಇರೋರಿಗೆ 4600 ಜನಕ್ಕೆ ಹೆಂಗ್ ಪಾಸ್ ಮಾಡ್ಸೋದು ಹೇಳಿ ಸರ್? ಅವ್ನು ಯಾವ ಕರ್ಕೊಂಡ್ಬಂದು ಪಾಠ ಮಾಡ್ತಾನೆ? ಅವ್ನು ಯಾವ AS ಬಂದು ಮಾಡ್ತಾನೋ, DD5 ಮಾಡ್ತಾನೋ, BU ಮಾಡಿ ನೋಡೋಣ. ಸ್ಕೂಲ್ ತಗೊಂಡು ಮಾಡಿ ತೋರಿಸ್ಲಿ. AS ಮಾಡೋರಲ್ವಾ, KS ಮಾಡೋರು, IAS ಮಾಡೋರು, DD5 ಹಾಕ್ಬಿಟ್ಟವ್ರೆ. ಒಂದು ಎಕ್ಸಾಂಪಲ್ BU ಸೆಲೆಕ್ಟ್ ಆಗ್ಬಿಟ್ಟವ್ರೆ. ನೀವು ಕುತ್ಕೊಂಡು ಮಾಡಿ ಒಂದು ಸ್ಕೂಲ್ ತಗೊಳ್ಳಿ, ದತ್ತು ತಗೊಳ್ಳಿ. ಅಥವಾ ಅಂತ ಮಕ್ಕಳು ಯಾರ್ಯಾರು ಎಲ್ಲರ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಪಾಠ ಮಾಡಿ ಎಲ್ಲರೂ ಮಾಡ್ಕೊಳ್ಳಿ ಇವರು ಅಲ್ವಾ ಸರ್? ಏನಾಗ್ತದೆ, ಎಷ್ಟು ಸ್ಟ್ರೆಸ್ ಆಗಿದೆ ಹೈಸ್ಕೂಲಲ್ಲಿ ಟೀಚರ್ಸ್ಗಳಿಗೆ ಅಂದ್ರೆ ಅದು ಹೇಳಕ್ಕೆ ಅಸಾಧ್ಯ. ಆಯ್ತು, ಅದಕ್ಕೆ ತುಂಬಾ ಸ್ಟ್ರೆಸ್ ಅನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ ಯಾವ ರೀತಿ ಇತ್ತು ನಾನು 2002ರಲ್ಲಿ ಅಂತಂದ್ರೆ, ಸಂಘಟನೆ ಇತ್ತು 2002ರಲ್ಲಿ ಅಂದಾಗ ದೊಡ್ಡ ಇದ್ದಂತ 3, 4 ಮತ್ತೊಂದು ಜನ ಇವರೆಲ್ಲ
ಏನು ಹೋದ ಪುಟಾಣ ಸೋಲಿಸ್ತೀವಿ ಅಂತೇಳಿ ಒಂದು ದೊಡ್ಡದಾಗಿ ಇದು ಮಾಡಿ CM ತಗೊಂಡು ಫೋಟೋ ಮಾಡಿಸ್ಕೊಂಡು ಆಕಾಶ ಹೆಚ್ಚಾಕ್ಬಿಟ್ರು ನನ್ನ. ಆದ್ರೂ ನಮ್ಮ ಟೀಚರ್ಸ್ ಬಿಡಲಿಲ್ಲ, ನನ್ನ ಎಲೆಕ್ಟ್ ಮಾಡಿದ್ರು. ಆಯ್ತಾ? ಆದ್ರೂ ಕೂಡ ನಾನು ಒಂದು ಕ್ಷಣನೂ ಕೂಡ ದ್ವೇಷನ ಇಟ್ಕೊಳ್ಳದೆ ಇವನ್ನೆಲ್ಲರೂ ಕೂಡ ಒಂದು ಮಾಡಿದೆ. ಹೌದಾ? ಏನು ಗುಗಾಡ್ ಈ ಶಂಕರಪ್ಪನವರು, ನಮ್ಮ ಮಂಜುನಾಥ್, ಅದಕ್ಕೆ ಮತ್ತೆ ಇದ್ದಾರೆ ನಮ್ಮ 2002-2003 ಇದ್ದವ್ರಿ ಶೀರ್ಷಕರು ಆದ್ಮೇಲೆ ಲಕ್ಷ್ಮಣ್ ಶಂಕರಪ್ಪ, ಅದಾದ್ಮೇಲೆ ಪುಟ್ಕಮ್ಮಣ್ಣ ಇದ್ರು. ಪುಟ್ಕಮ್ಮಣ್ಣ ಆದ್ಮೇಲೆ ನಾರಾಯಣಪ್ಪ ಆದ್ಮೇಲೆ ನಮ್ಮ ಇವರೆಲ್ಲ ಬಂದ್ರಲ್ಲ. ಏನ್ ಇವರೆಲ್ಲ ಸಾಮಾನ್ಯದವರು ತಿಳ್ಕೊಂಡ್ಬಿಟ್ರಿ. ನಾನು ದಿನ ಅದೇ ಕೆಲಸ ಒಂದು ಮಾಡುದು, ಜೊತೆಲೆ ಬಂದು ಮಾತಾಡೋರು. ಮತ್ತೆ ಹೋಗುವಾಗ ಯಾವುದೇ ಕಾರಣ ಒಮ್ಮಂದು ನಂಬಡಿ ಸರ್ ಅಂತವ್ರು ಒಟ್ಟು ಮಾಡಿದೀನಿ ನೋಡ್ರಿ ನಾನು. ಅರ್ಥ ಆಯ್ತಾ? ಅಂತವ್ರನ್ನ ಒಟ್ಟು ಮಾಡಿ ಈ ರಾಜ್ಯದ ಇತಿಹಾಸದಲ್ಲಿ ಏಡೆಡ್ನು ಗೌರ್ಮೆಂಟ್ ಎರಡೂ ಸೇರಿ DPR ನಂಬರ್ ಕೊಡ್ಸಿದ್ರೆ ನಿಮ್ ಸಂಘ ಮಾತ್ರ, ಇನ್ನೊಂದೇ ಒಂದು ಸಂಘ, ಇನ್ಯಾವುದೂ ಇಲ್ಲ. ಅದಕ್ಕೇನು ಅಲ್ಪ ಸ್ವಲ್ಪ ಏನಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಒಟ್ಟರು ಇಲ್ಲಿ ಕೇಸ್ಗಳೆಲ್ಲ ಜಾಮೀನು ಕೊಡಿಸಿರೋರು. ಆಯ್ತಾ? ಅದೆಷ್ಟು ಮಟ್ಟಿಗೆ ಆಗದೆ ಅಂತಂದ್ರೆ 16 ಬಾರಿ ಅಲ್ಲ, 106 ಬಾರಿ ಮೀಟಿಂಗ್ ಮಾಡಿದ್ದೀವಿ. 106 ಬಾರಿ. ಇವತ್ತು ಈ ಲೆವೆಲ್ ತಂದಿದೆ ಅಲ್ವಾ? ಇದು ಜೀವಂತವಾಗಿರ್ಬೇಕು ತಾನೆ? ಜೀವಂತವಾಗಿದ್ದು ತಾನೆ? ಜೀವಂತವಾಗಿದ್ರಲ್ರಿ ಇಟ್ಕೊಳ್ಳೋದು. ಇಲ್ಲ ಹೆಸರೇ ಬಿಡುತ್ತಲ್ಲಪ್ಪ, ಜೀವಂತ ಹೆಸರೇ ಬಿಡುತ್ತಲ್ಲ. ಆ ಥರ ಆಗ್ಬಾರ್ದು ಸಂಘಟನೆ ಯಾವತ್ತೂ ಕೂಡ ಉತ್ಸಾಹನ ಹೊಂದಿರಬೇಕು, ಎಲ್ಲರನ್ನು ಜೊತೆ ತಗೊಂಡೋಗ್ಬೇಕು, ಎಲ್ಲ ಸಮಸ್ಯೆಗಳು ಕೂಡ ಸ್ಪಂದನೆ ಮಾಡ್ತಾನೇ ಹೋಗ್ಬೇಕು. ನೋಡಿ, ಪ್ರೈಮರಿ ಸ್ಕೂಲ್ ನೋಡಿ, ಅಸೋಸಿಯೇಷನ್ ಒಂದು ತಿಂಗಳಲ್ಲಿ ಕನಿಷ್ಠ 4 ಬಾರಿ ಕರ್ಕೊಂಡಿದ್ದಾರೆ ನನ್ನ. ಈಗಲೂ CM ಇಲ್ಲ EM ಇಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ ಕಮಿಷನರ್ ಒಂದು ತಿಂಗಳ 4 ಸಲ ಬಿಡುಗಡೆ ಹಾಕೊಂಡಿದ್ದಾರೆ ನನ್ನ. ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಗೇನಾಗಿರೋದು? ಬಿಡುವೇ ಇಲ್ಲ FL LB. ನೋಡ್ರಿ, ನಾನು ನೋಡ್ರಿ ಅವ್ರು ನಮ್ಮವರೇ, ನೋಡ್ರಿ ಎದುರುಗಡೆ ಮಾತು ನಮ್ಮವರೇ, ಅವರೇ ಬೇರೆಯವರಲ್ಲ. ಆದ್ರೆ ನಾನು ಹೇಳಿದ್ರೆ ಹಿಂಗಾರು ಹೇಳೋರು, ನಾನೇ ಹೇಳ್ಬೇಕ್ರಿ, ನಾನೇ ಹೇಳ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಆತ್ಮಸಾಕ್ಷಿನ ಕೇಳ್ಬೇಕು. ನೀವು ಮಾಡ್ತಾ ಇದ್ದು ಸರಿನಾ ಇಲ್ವಾ ಅಂತ ನಾನು ಹೆಚ್ಚಿನ ಹೇಳೋದು. ನಿಮ್ ಕಷ್ಟ ನಮ್ಗೆ ಗೊತ್ತಿಲ್ಲ, ನಿಮ್ ಕಷ್ಟ ಇದ್ರೆ ಬಿಡ್ಬಿಡಿ, ನಿಮ್ ತೊಂದರೆ ಇದ್ರೆ ಬಿಡ್ಬಿಡಿ. ಇಲ್ಲಿರ್ತೀರಾ ಈ ಸಮಸ್ಯೆಗಳು ಏನೇನು ಬರ್ತಾವೆ ಧ್ವನಿ ಎತ್ತಿ ನಿಮ್ಮ ಜೊತೆ ಯಾರು ಇರ್ತಾರೋ ನಾನಂತೂ ಇರ್ತೀನಿ, ಸುಳ್ಳು ನಾನಂತೂ ಇರ್ತೀನಿ. ಅರ್ಥ ಆಯ್ತಾ? ನಾನಿರ್ತೀನಿ. ಆದ್ರೆ ಏನಾಗಿದೆ ನಿಮ್ಗೆ? ಭಯನ ಏನಾಗಿದೆ ನಿಮ್ಗೆ? ಆ ಮಧುಗಿರಿ ಜಿಲ್ಲೆನಲ್ಲಿ 8 ಸಾಲಗಳು 13 ಸಾಲಗಳು ಯಾರೋ DDP ಇದ್ದಂತ ಹೆಣ್ಮಕ್ಳು 6 ಮಾಡೋ ಸಮಯ ನಿಂತೋದು. ಏನ್ರಿ ಯಾಕೆ ಬಿಟ್ರಿ ಅವ್ರ ಈಚೆಗೆ ಕುಡಪಾಕಾಯ್ತಲ್ಲ, ಈಚೆ ಬಿಡೋರಿಗೆ ಕುಡಪಾಕಾಯ್ತು. ಆ ಎಮ್ಮನ ಸಮಯ ನಿಲ್ಸ ಗೊತ್ತಾಗಲ್ಲ. ನಾನು ಕ್ಷೇತ್ರ ಆಗಿದ್ರೆ ಅದ್ ಬೇರೆ, ಅರ್ಥ ಆಯ್ತಾ? ಅದ್ ಬೇರೆ. ನೋಡಿ ನಿಮ್ ಸಂಘ ಏನ್ ಮಾಡ್ತಾ ಇದ್ದು? ಹೇಳಿ ನೋಡಿ. ಈಗಲೂ
ಮಧುಗಿರಿಯವರು ಅವ್ರು ನೋವು ಎಷ್ಟಿರ್ಬೇಕು ನೋಡ್ರಿ. ಮಧುಗಿರಿ ಮಧುಗಿರಿಯವರು BO ನಮ್ ಸಾಧ್ಯ ಆಗಿಲ್ಲ ಸರ್. ಪ್ರತಿ ದಿವಸ ಮೆಸೇಜ್ ಆಗ್ತಾವ್ರಿ. ಏನ್ ನಿಮ್ ಸಂಘ ಏನಪ್ಪ ಪ್ರಯತ್ನ, ಏನ್ ಮಾಡಿದ್ರೆ ನಿಮ್ ಪ್ರಯತ್ನ? ಅಲ್ಲಿ ಯಾರು ಅವ್ರೆ ನಮ್ಮವರು ಎಳ್ಕೊಂಡು ಹೋಗಿ ಕಮಿಷನ್ ಹತ್ರ ಕೂತ್ಕೊಂಡು ಇಲ್ಲ ನನ್ನ ಹತ್ರ ಎಳ್ಕೊಂಡು ಹೋಗಿ ಬೀಗ ಹಾಕಿ ಅವ್ರು ಸಂಬಳ ಕೊಡ್ಬೇಕಲ್ಲ. ಈ ದೇಶದ ಸುಪ್ರೀಂ ಕೋರ್ಟ್ ಹೇಳದೆ ಕೆಲಸ ಮಾಡಿದವರು ಸಂಬಳ ನಿಲ್ಲಿಸಬಾರ್ದು ಅಂತ. ಸಂಬಳ ನಿಲ್ಲಿಸ್ತಾರೆ ಅವರು. ಸಂಬಳ ನಿಲ್ಲಿಸಕ್ಕೆ ಯಾರು ಹೇಳಿದ್ರು ಇವ್ರಿಗೆ? ಇದು ನಿಲ್ಬೇಕು. ಇದು ನಿಮ್ದೇನು ಆಯ್ತು? ಏಡೆಂಟವ್ರಿಗೆಲ್ಲ ಈಗ 60% ಬಂದವರೆಲ್ಲ ನಿಲ್ತೀವಿ ನಿಂತಲ್ಲ, ಏನ್ ನಿಮ್ದು ನಿಲುವು? ಯಾಕೆ ಇಷ್ಟಪಟ್ರಿ? ಮಾಡಿದಾಗ ಏನ್ ಮಾಡ್ತಾ ಇದ್ದೀರಿ ನೀವು? ಕರೆಕ್ಟ್ ಆಗಿಲ್ವೇ? ಇವೆಲ್ಲವೂ ಕೂಡ ತತ್ಕ್ಷಣ ಮಾಡಬೇಕು. ನಾನು 4 ಜನ ಹೇಳಿದ್ದಾರೆ ಎಲ್ಲರೂ ಕೂಡ ಕಟ್ ಮಾಡ್ಬೇಡ್ರಿ, ಏನು ಮಾಡ್ಬೇಡ್ರಿ ಅಂತ. ಈಗಾಗಲೇ ಏನೋ ಇದು ರೇಟ್ ಹೇಳಿದ್ರು ಕಳ್ತಾ ಆಗಲ್ಲ ಕಳ್ಸಿ ಒಂದು 5 ಆಯ್ತಾ? ನಮ್ಮಲ್ಲೆಲ್ಲರೂ ಕೂಡ ಕಟ್ ಮಾಡಿ ಸಂಬಳ ಅದು ಇದೆಲ್ಲ ಯಾವ್ದು ಮಾಡಬೇಡ್ರಿ ಅಂತ ಹೇಳಿದ್ದೆ. ಯಾವ್ದು ಮಾಡಿ ಮಾಡ್ತಿರ್ತಾರೆ ಆಗಿದೆ. ಎಲ್ಲರೂ ಕೂಡ ಸ್ಯಾಲರಿ ಆಗಿದೆ, ಆಗುತ್ತೆ. 8 ಸ್ಟೇಟಲ್ಲಿ ಆಗುತ್ತೆ. ಅರ್ಥ ಆಯ್ತಾ? ಈಗ DPA ಎಲ್ಲರಿಗೂ ಹೇಳಿ ನೀವು ಯಾವ್ದು ಕೂಡ ಕಟ್ ಮಾಡಿದ್ರು ಕೂಡ ವಾಪಸ್ ಕೊಡಬೇಕು ಅಂತ ಎಲ್ಲರಿಗೂ ಫಾರ್ಮೆಟ್ ಎಲ್ಲ DPAಗಳಿಗೆ ಹೇಳೋರು ಮೊನ್ನೆ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ನೀವು ಎಲ್ಲೋ ಓಡಾಡೋದು ಆಗಲ್ಲ. ಸ್ವಲ್ಪನವ್ರೆ ನೋಡ್ರೆ ಎಲ್ಲೋ ಓಡಾಡೋದು ಆಗಲ್ಲ. ಎಲ್ಲ ಆನೆಸ್ಟ್ ಆಗಿ ಹೇಳ್ತೀನಿ. ನೀವು ನಮ್ಮ ಶಿಕ್ಷಕ ಪ್ರತಿನಿಧಿಗಳವರಲ್ಲ, ಅವ್ರು ಹಿಡ್ಕೊಳ್ಳಿ ಬಿಗಿಯಾಗಿ. ಓಟ್ ಹಾಕಿಲ್ಲವ್ರು ನೀವು ಗೆಲ್ತಿಲ್ವಲ್ರಿ? ಮತ್ತೆ ಹೇಳ್ಕೊಂಡೋಗಿ ಅವ್ರನ್ನ ಒಳಗತ್ತೆ ಆಯ್ತಲ್ಲ. ಯಾರು ಟೇಟಿಗೆ ಬರ್ತಾರೆ, ಯಾರು ಟೇಟಿಗೆ ಬರಲ್ಲ. ಕರ್ಕೊಂಡೋಗ್ರಿ, ಕೂರ್ಸಿ ಅವ್ರ ಮುಂದೆ. ನಿಮ್ ಸಂಘ ಏನ್ ಮಾಡ್ತಾ ಇದ್ದು ಆ ಜಿಲ್ಲೆಗಳಲ್ಲಿ? ಇಲ್ಲ ನೆಕ್ಸ್ಟ್ ತಗೊಂಡೋಗಿ ನೆಕ್ಸ್ಟ್ ನಿಮ್ ತೀರ್ಮಾನ ತಿಳಿಸಿ ಅವ್ರಿಗೆ ಏನ್ ಮಾಡ್ತೀವಿ ಅಂತ. ನಮಸ್ತೆ ಸರ್, ಕರೆಕ್ಟಾ ನಾನು ಹೇಳ್ತಾ ಇರೋದು? ಇವ್ರು ನಮ್ದೆಲ್ಲ ಬಿಟ್ಬಿಟ್ಟು ಅಲ್ಲೇ ಸುತ್ತಾರೆ. ನೋಡ್ರಿ, ಸಂಘ ಇದ್ರೆ ನೀವು ತಿಳ್ಕೊಂಡ್ರಿ, ಸಂಘ ಇದ್ರೆ ನೀವು ಈಗ ನೀವೆಲ್ಲ ನೀವ್ ಯಾರು ಇಲ್ಲ ಅಂದ್ರೆ ನಾವು ಕೂತ್ಕೊಂಡು ಬಾಯ್ ಮಾಡ್ಕೊಳ್ಳೋದ? ಇಲ್ಲಿ ನಾವು ಕೊಟ್ಟರೆ ಈಗ ಕೂತ್ಕೊಳ್ಳೋದ? ನೀವು ಇಲ್ಲಿ ಕುಂತಿರೋದಕ್ಕೆ ನಮ್ಗೆಲ್ಲ ಬೆಲೆ ಕಳ್ರಿ. ಇಲ್ಲಿ ನಿಧಾನ ಸುಳ್ಳ. ಅದಕ್ಕೆ ನೀವು ನಮ್ಮವರೇ, ತಿಪ್ಪಸಾಪ್ ಇರ್ಬೋದು, ನಮ್ಮ ಗೌಡ್ರು ಇರ್ಬೋದು, ನೀವೆಲ್ಲ ನಮ್ಮವರಪ್ಪ. ನಿಮ್ ಜೊತೆ ನಾವು ಬರ್ತೀವ್ರಿ. ಇಂಜರಿ ಬೇಡಿ. ಏನ್ ಮೊದಲು ಫೇಸ್ ಮಾಡ್ತೀವಿ ನೀವು ತಿಳ್ಕೊಂಡಿರಿ. ಏನ್ ಮೊದಲು ಎದುರಿಸ್ತೀವಿ ನಿಮ್ ಪರವಾಗಿ. ಯಾವ ಟೀಚರ್ ಬಿಟ್ಕೊಡ್ಬೇಡಿ, ಯಾವ ಟೀಚರ್ ಅನ್ಯಾಯ ಬಿಡಬೇಡಿ. ಅದು ಉದ್ದೇಶ ಇಟ್ಕೊಂಡು ಮಾಡಿ. ಒಬ್ಬ DDP ಒಬ್ಬ BO ಸಂಬಳ ಇದ್ದಾರೇನ್ರಿ? 10 ಸಂಸಾರ ಸಾಕೊಂಡವ್ರೆ. ಎಷ್ಟು ಕತೆ ಹೇಳ್ರಿ? ಒಬ್ಬ ಬೇಟಿ ಕತೆ ಹೇಳಿ. ಎಷ್ಟು ಬರೀ ಸಂಬಳ ನಂಬ್ಕೊಂಡವ್ರಲ್ಲಪ್ಪ, ಅವ್ನ ಕತೆ ಏನು? ಅವ್ನು ಏನಾಗಬೇಕು? ಒಬ್ಬ DDP ಆಫೀಸಲ್ಲಿ BO ಆಫೀಸರ್ ಕ್ಲರ್ಕು 4 ಸಂಸಾರ ಸಾಕ್ತಾನ. ಇದೆಲ್ಲ ಸುಳ್ಳ? ಅವನೇ ಮಾಡ್ಬೇಕು, ಮಣ್ಣು ತಿನ್ಬೇಕಾ? ಮತ್ತೆ ನೀವು ಫೈಟ್ ಮಾಡ್ಬೇಕಲ್ಲ, ಫೈಟ್ ಮಾಡ್ಬೇಕಲ್ಲ ನೀವು. ಅದಕ್ಕೆ ಇವೆಲ್ಲ ಸಣ್ಣ ವಿಷಯ ಅಲ್ಲ, ಇವೇ ದೊಡ್ಡ ವಿಷಯ. ಪ್ರತಿನಿತ್ಯ ಊಟ ಹಾಕಲಿದೆಯಲ್ಲ, ಅದೇ ಇಂಪಾರ್ಟೆಂಟು. ಯುಗಾದಿ ಅಂತ ಹೋಳಿಗೆ ಇದ್ದೇ ನಡೀತದೆ, ಗೊತ್ತಾಯ್ತಾ? ಹೋಳಿಗೆ ಇದ್ದರೂ ಇರ್ಬೋದು. ದಿನನಿತ್ಯ ಊಟ ಬೇಕು, ಜೀವನ ನಡೀಬೇಕು. ಇದು
ನಮ್ಮ ಧ್ಯೇಯವಾಗಿರ್ಬೇಕು. ಧ್ಯೇಯವಾಗಿರ್ಬೇಕು. ನನಗೆ ಹೆಂಗೆ ಮೂಲಭೂತ ಹಕ್ಕಂದ್ರೆ ನಾನು ಅನ್ಕೊಂಡಿದ್ದೀನೋ, ನಾನು ಯಾವ ಸಂವಿಧಾನಕ್ಕೆ ನನಗಿದೆ ಅಂತ ಅನ್ಕೊಂಡಿದ್ದೀನೋ, ನನ್ನ ಎದುರುಗಡೆ ಇರೋ ಕೂಡ ಅದಿದೆ ಎನ್ನುವಂತ ಜ್ಞಾನ ನಮಗಿರ್ಬೇಕು. ಅಂದ್ರೆ ನಾನೇ ಬದುಕ್ತಾ ಇದ್ದೀನೋ, ನಾನೇ ಊಟ ಮಾಡ್ತೀನೋ, ನಮ್ಮ ಎದುರುಗಡೆ ಕೂಡ ಬದುಕಬೇಕು, ನಮ್ಮ ಎದುರುಗಡೆ ಊಟ ಮಾಡಬೇಕು ಅನ್ನೋ ಮನೋಭಾವನೆ ಇರ್ಬೇಕು ಈ ಸಮಾಜದಲ್ಲಿ. ಅದನ್ನ ನೀವು ತಿಳಿಸ್ಬೇಕಲ್ಲ, ತಿಳಿಸಿ. ನಿಮ್ ಜೊತೆ ನಾವು ನಿಲ್ತೀವಿ. ಎಲ್ಲ MLC-ಗಳ ಜೊತೆ ಇಟ್ಕೊಂಡು ಚೆನ್ನಾಗಿ ಸಂಘಟಿತರಾಗಿ ಸಂಘಟನೆ ಮಾಡಿ. ಇಲ್ಲ ಅಂತಂದ್ರೆ ಸುಮ್ಮನೆ ನಿಮಗೆಲ್ಲ ಇಲ್ಲೇನೋ ಅಧ್ಯಕ್ಷರು ಸೆಕ್ರೆಟರಿ ಎಲ್ಲ ಆಗಿದೆ ಸುಮ್ಮನೆ ಕುಂತವ್ರು ಅಷ್ಟೇ. ಇವ್ರಿಗೆ ಒಬ್ಬೊಬ್ಬ ಅಭಿಪ್ರಾಯ ತರ ಇರ್ತದೆ. ನಾನು ಏನೇ ಮಾತಾಡೋರು ಅವ್ರ ಅಭಿಪ್ರಾಯ ಬೇರೆ ಬೇರೆ ತರ ಇರ್ತದೆ. ಇದನ್ನ ಸುಳ್ಳ. ನಮ್ಮ ಹಿಂದಗಡೆ ಏನ್ ಮಾತಾಡೋದು ಅದು ಸತ್ಯ. ನಮ್ಮ ಹಿಂದಗಡೆ ಮಾತಾಡೋದು ಸತ್ಯ. ಆ ಸತ್ಯನ ತಿಳ್ಕೊಂಡು ನಾವು ಕೆಲಸ ಮಾಡ್ಬೇಕು. ಆ ಸತ್ಯನ ತಿಳ್ಕೊಂಡು ನಾವು ಸರಿಪಡಿಸ್ಕೋಬೇಕು. ಆ ಸತ್ಯನ ನೋಡ್ಕೊಂಡು ನಾವು ಮುನ್ನಡಿಬೇಕು ಅಲ್ವೇ? ಅದಕ್ಕೆ ಎಷ್ಟು ಜನ ಭವಿಷ್ಯ ಇದೆ ಇದರಲ್ಲಿ ಸಂಘ ಅನ್ನೋಂಥದ್ರಲ್ಲಿ. ಅದಕ್ಕೆ ನೀವು ಸಂಘ ಉಳಿಬೇಕು ಅಂದ್ರೆ ಯಾರು ಸಕ್ರಿಯವಾಗಿರ್ಬೇಕು. ಸಕ್ರಿಯವಾಗಿ ಕೆಲಸ ಮಾಡಬೇಕು. ಸರ್ಕಾರ ಏನೇ ತೀರ್ಮಾನ ತಗೊಳ್ಳಿ ಸರ್ಕಾರದ ಅಧಿಕಾರಿಗಳು, ಅದಕ್ಕೆ ಅದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಭಯವಾಗಿ ನೀವು ತಿಳಿಸ್ಬೇಕು. ನಿರ್ಭಯವಾಗಿ. ಈಗ ತ್ರಿಭಾಷಾ ದ್ವಿಭಾಷಾ ಇವೆಲ್ಲ ನಿಮ್ಮ ಅಭಿಪ್ರಾಯನ ನಿರ್ಭಯವಾಗಿ ಹೇಳ್ಬೇಕು. ಯಾರು ಏನು ಅನ್ಕೋತಾರೆ ಹಂಗಂತ ಹಿಂಗಂತ ನಾವೆಲ್ಲ ಅನ್ಕೋಬೇಕು ಅಗತ್ಯ ಇಲ್ಲ. ನಮ್ಮ ತೀರ್ಮಾನ ಏನಾದ್ರು ಕೂಡ ವಿದ್ಯಾರ್ಥಿಗಳ ಪರನೇ ಇರಬೇಕು, ಈ ನಾಡಿನ ಪರ ಇರಬೇಕು. ಕರೆಕ್ಟ್ ತಾನೆ? ನಾವೆಲ್ಲ ಇರೋದು ಕೂಡ ಆ ಮಕ್ಕಳ ಭವಿಷ್ಯಕ್ಕೋಸ್ಕರನೇ. ನಾವು ಮಾಡ್ತಾ ಇರೋದು ಮಕ್ಕಳ ಭವಿಷ್ಯ ರೂಪಿಸ್ತಾ ಇರ್ತಕ್ಕಂಥದ್ದೇ. ಹಾಗೆ ನಾವು ಯಾಕೆ ಬಾಯಿ ಬಿಡ್ಬೇಕು? ನಾವು ಯಾವ ತಲ್ಮಾಸ್ದವನು ಇಂಥ ಪಾಠ ಇರಬೇಕು ಅಂತ ಹೇಳ್ತಾನೆ. ಅವನ ತಲ್ಮಾಸ್ದವನು ಅವ್ನಿಗೇನು ಗೊತ್ತು? ಬಂದ್ರೆ ಮತ್ತೆ ಗೊತ್ತಿಲ್ಲ ಅವನಿಗೆ. ರೊಬೆಟ್ ಮಾಡ್ತದೆ, ಅದೇ ಮಾಡ್ತದೆ ಗೊಂಬೆ ಆಪರೇಷನ್ ಅಂತಾರ ಅವನು. ಅವನಿಗೆ ನೀವೇ ಹೇಳ್ತೀರಿ, ಅವ್ನಿಗೆ ಹೇಳಕ್ಕಾಗಲ್ಲ ನೀವು. ಯಾಕೆ ಏನು ಗೊತ್ತಿಲ್ಲ, ರೊಬೆಟ್ ಗೊತ್ತಿಲ್ಲ ಅವನಿಗೆ. ಅವ್ನು ವಾಪಸ್ ಹಾಕೊಂಡಿದ್ದಾನೆ. ಹಿಂದಿನ ಬಾಲ್ಯದ ಜೀವನ ನೆನೆಸ್ಕೊಂಡಿದ್ದಾನೆ ಅವನು. ಹಿಂದಿನ ಜೀವನ ನಾವು ನೆನೆಸ್ಕೊಂಡು ಬದುಕಬೇಕು. ನಿಜಪ್ಪ, ನಮ್ಮ ಮಕ್ಕಳನ್ನ ಅಲ್ಲಿ ತಗೊಂಡೋಗ್ತೀವಿ ನಾವು. ಕರ್ಕೊಂಡು ಹೋಗಕ್ಕಾಗತ್ತಾ? ಆ ರೀತಿ ಬೆಳೆಸಕ್ಕಾಗತ್ತಾ? ನಾವು ಬೆಳೆದಿರ್ತೀನಲ್ಲಿ. ಇವತ್ತೆಲ್ಲ ದೊಡ್ಡ ಚಾಲೆಂಜಸ್ ಟೀಚರ್ಗಳಿಗೆ. ಯಾಕೆ? ಎಲ್ಲ ಮಕ್ಕಳ ಕೈಲೂ ಮೊಬೈಲ್ ಕೊಟ್ಬಿಟ್ಟವ್ರೆ. ಮೊಬೈಲ್ ಗೀಳು, ಕಾನ್ಸಂಟ್ರೇಷನ್ ಇಲ್ಲ. ಸುಲಭವಾಗಿ ಪಾಸ್ ಆಗಬೇಕು, ಸುಲಭವಾಗಿ ಎಲ್ಲವೂ ಕೂಡ ಸಿಕ್ಕಬೇಕು. ತಂದೆ ತಾಯಿ ಹೇಳೋದು ಮಾತು ಕೇಳಲ್ಲ ಅವರು. ಮೇಷ್ಟ್ರುಗಳು ಏನು ಹೊಡೆಯೋಗಿಲ್ಲ ಬೈಯೋಗಿಲ್ಲ ಅಂತ ಅವ್ರಿಗೆ ಗೊತ್ತವ್ರಿಗೆ. ನೀವೇನು ಮಾತಾಡುವಂಗಿಲ್ಲ. ಆದ್ರೆ ಸರ್ಕಾರ ಹೇಳ್ತದೆ, ಇಲ್ಲಪ್ಪ ನೀನು 100 ಮಾರ್ಕ್ಸ್ ಬರೋತರ ಮಾಡ್ಬೇಕು ಎಲ್ಲರೂ ಅಂತ. ಯಾಕೆ ನೀನು ಸಂಬಳ ಕೊಡಲ್ಲ? ಅವನಿಗೆ ಗೊತ್ತಿಲ್ಲ ನಾನು ಪಾಠ ಮಾಡಿದ್ರೆ ಎಲ್ಲರೂ ಫೇಲ್ ಆಗ್ಬಿಡ್ತಾರೆ ಅಂತ. ಅರ್ಥ ಆಯ್ತು? ಇದೆಲ್ಲವೂ ಕೂಡ ವಾಸ್ತವ. ಅದಕ್ಕೆ ಈಗ ಒಂದು ರೂಮಲ್ಲಿ ಒಂದು ಕ್ಲಾಸಲ್ಲಿ 10 ಮಕ್ಕಳಿದ್ರೆ 10 100 ಮಾರ್ಕ್ಸ್ 10 ಮಕ್ಕಳು 100 ಮಾರ್ಕ್ಸ್ ತೆಗಿಯಕ್ಕೆ ಸಾಧ್ಯವ? ಐಕಿ ಒಂದೇ ಥರ ಇರ್ತದ? ಆಯ್ತಪ್ಪ. ನಾನು ನಮ್ಮೂರಲ್ಲಿ 4ನೇ ಕ್ಲಾಸ್ವರೆಗೂ ಹೋದೆ. 5ರಿಂದ ಇಂಗ್ಲೀಷು ಹಿಂದಿ ಇತ್ತು. 5ರಿಂದ 7ನೇ ಕ್ಲಾಸ್ ಬೇರೆ ಊರಿಗೆ ಹೋಗ್ತಿತ್ತು. ಅದು ಹಿಂದಿ ಬೇಸ್ಟು ಇಲ್ಲ, ಇಂಗ್ಲೀಷ್ ಬೇಸ್ಟು ಇರಲಿಲ್ಲ. 8ನೇ ಕ್ಲಾಸಿಗೆ ಬಂದು ಅದೇನೋ ಹಿಂದಿ ಹೇಳ್ತಿದ್ರು, ಅದೇನೋ ಇಂಗ್ಲೀಷ್ ಹೇಳ್ತಿದ್ರು ಅನ್ಕೋತಿದ್ವು ನಾವು. ಏನಪ್ಪ ಹಿಂಗೆ ಹೇಳ್ತಾರಲ್ಲ ಅಂತ. SLC ಎಕ್ಸಾಮ್ ಬರೀಬೇಕಾದ್ರೆ ದೇವ್ರಿಗೆ ಅರ್ಕೆ ಹೊತ್ಕೊಂಡು SLC ಎಕ್ಸಾಮ್ ಬರ್ದೆ. ಏನೋ 35% ಪಾಸ್ ಆಯ್ತು. ಒಳ್ಳೆ ವ್ಯಕ್ತಿತ್ವ ರೂಪಿಸ್ಕೊಂಡಿದ್ದಿದ್ರೆ ಯಾಕೆ ಏನು ಕಡಿಮೆ? ನಾವು ಸುಳ್ಳು ಹೇಳೋಲ್ಲ, ಮೋಸ ಮಾಡೋಲ್ಲ. ಕೆಟ್ಟವನ ಒಂದು ಮಗು 35% ತಗೊಂಡ್ರೆ 7% ತಗೊಂಡ್ರೆ ಕೆಟ್ಟಿದ್ದ ಅದು? ಅವನೈತಿ ಕೆಪಾಸಿಟಿ ಇರೋದು ಅಷ್ಟೇ ಪಾಪ. ಅವ್ನು ಪ್ರಯತ್ನ ಮಾಡ್ತಾರೆ,
ಅವ್ನು ಕಷ್ಟಪಡ್ತಾನೆ. ಆದರೆ ನೀವು ಎಲ್ಲರೂ ನೀವು 100 ಮಾರ್ಕ್ಸ್ ತೆಗಿಸ್ಬೇಕು, 90 ಮಾರ್ಕ್ಸ್ ತರಿಸ್ಬೇಕು ಅಂತ ಹೆಂಗಾಗುತ್ತೆ? ಅದಕ್ಕೆ ಈ ರೀತಿಯಾದಂಥ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಇವತ್ತು ನೀವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ಇದಕ್ಕೆಲ್ಲವೂ ಕೂಡ ಪರಿಹಾರ ಕಂಡುಕೊಳ್ಬೇಕಾದ್ರೆ ನಮ್ಮ ಸಂಘಟನೆ ಸಕ್ರಿಯವಾಗಿ ಕೆಲಸ ಮಾಡಬೇಕು. ಅದಕ್ಕೆ ಬೆನ್ನೆಲುಬಾಗಿ ನಮ್ಮವರೆಲ್ಲರೂ ಇರ್ತಾರೆ, ಹೊರಟವರಾದಾಗಿ ಎಲ್ಲರೂ ಇರ್ತಾರೆ. ನಾನಂತೂ ಇದ್ದೇನೆ ಬೆಂಗಳೂರಿನವರಾಗಿ, ಕೇಂದ್ರ ಸ್ಥಾನದಲ್ಲಿದ್ದು ನಾನಂತೂ ನಿಮಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸನ ಮಾಡ್ತೀನಿ. ಪ್ರತಿದಿನ ನನ್ನ ಜಿಲ್ಲೆಗಿಂತ ಬೇರೆ ಜಿಲ್ಲೆಯವರೇ ಜಾಸ್ತಿ. ನಮ್ಮವರೆಲ್ಲ ಅಂತಾರೆ ಎಲ್ಲ ಬೇರೆಯವರ ಕೂತಿರ್ತಾರೆ, ಅವರು ಮೇಷ್ಟ್ರ ಕಣಪ್ಪ ಅನ್ನೋದು ಅಲ್ವಾ? ಅದಕ್ಕೆ ನೀವೆಲ್ಲರೂ ಕೂಡ ನಮ್ಮವರೇ, ವಿವಿಧ ತಾಲೂಕು ಜಿಲ್ಲೆಯನ್ನು ಬಂದಿದ್ದೀರಿ. ನಿಮಗೆ ಏನೇ ಸಮಸ್ಯೆಗಳಾದರೂ ಕೂಡ, ತೊಂದರೆಗಳಾದರೂ ಕೂಡ ನಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿ, ನಮ್ಮ ಮನೆ ನಮ್ಮ ಮನ ಎರಡೂ ಕೂಡ 24x7 ಟೀಚರ್ಗಳಿಗೆ ತೆರೆದಿರ್ತದೆ. ಎಂದೂ ಕೂಡ ನಿಮ್ಮ ಜೊತೆ ನಾನು ನಿಲ್ತೀನಿ, ಸಂಘ ಜೊತೆ ನಿಲ್ತೀನಿ. ಈ ಸಂಘ ಉಳಿಬೇಕು. ಈ ಸಂಘ ಇದ್ರೆ ಮಾತ್ರ, ಸಂಘಟಿತವಾಗಿದ್ದರೆ ಮಾತ್ರ ನಮ್ಮ ಸಮಸ್ಯೆಗಳ ಪರಿಹಾರ ಅನ್ನೋದನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ, ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ, ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಯಾಕೆ ಕೊಟ್ಟಿದ್ದೀವಿ? ಎಲ್ಲರೂ ಉಳ್ಕೊಳ್ಳೋಕ್ಕೆ ರೂಮ್ಗಳು ಕಟ್ಸ್ಕೊಟ್ಟಿದ್ದೀವಿ, ಆಫೀಸ್ಗಳು ಕೊಡ್ತಿದ್ದೀವಿ, ಎಲ್ಲರೂ ಮಾಡಿದ್ದೀವಿ. ಇನ್ನೂ ಮುಂದುವರೆದ ಬಡ್ತಿ ಕೇಳ್ತಾ ಇದ್ದೀವಿ PUಗೆ. ಅದನ್ನು ಕೂಡ ನಾವು ಈಗ ಈ ಬಡ್ತಿದು ಏನೀಗ ಟೈಮ್ ಮಾಡಿ ಕ್ಲಿಯರ್ ಆಗ್ಬಿಟ್ರೆ ಆಟೋಮೆಟಿಕ್ ಎಲ್ಲವೂ ಕೂಡ ಆಗ್ಬಿಡುತ್ತೆ, ಎಲ್ಲವೂ ಕೂಡ ಸಲೀಸಾಗುತ್ತೆ. ಏನು ಪರೀಕ್ಷೆ ಮಾಡಬೇಕು ಅಂತವ್ರೆ ಅದ್ರ ಬಗ್ಗೆನೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಅದಕ್ಕೂ ಕೂಡ ಒಂದು ಪರಿಹಾರವನ್ನು ನಾವು ಕಂಡುಹಿಡ್ಕೊಳ್ಳೋಣ. ಅದಕ್ಕೆ ನೀವು ಕೂಡ ಮುಂದಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಹೇಳಿ, ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಾನು ಜಾಸ್ತಿ ಟೈಮ್ ತಗೊಂಡಿದ್ರೆ ದಯವಿಟ್ಟು OPS ಅನ್ನ ಕೊಡಿಸೋದಕ್ಕೆ ನಾವು ಬದ್ಧರಾಗಿದ್ದೇವೆ. ಸರಿಯಾ? ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಖಂಡಿತವಾಗ್ಲೂ ಕೂಡ ಮಾಡಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಅದು ಹಿಂದೆ ಸರಿಯಲ್ಲ. KKRDB ಅನುದಾನದಲ್ಲಿ ಪ್ರಾರಂಭ ಶಿಕ್ಷಕರು 6 ತಿಂಗಳ ವೇತನವಿಲ್ಲ. ಏನಪ್ಪ ಅದರ ಮಿತಿ ಪರಿಷ್ಕರಣೆ. ಈಗ KKRDBದು ಕರೆಕ್ಟ್ ಇದು ನಾನು ಮಾತಾಡಿದ್ದೆ. ನಾನು ಓಕೆ ಮಾತ್ರ ಪೇಮೆಂಟ್ ಕೊಟ್ಟರು, ಪೇಮೆಂಟ್ ಇಲ್ಲ ಸರ್. ಇದು ಅಟೆಂಡ್ ಮಾಡಿದ್ದೆ ನಾನು ಮಾರ್ಚಿಯಲ್ಲಿ. ಯಾರೋ ನಿಮ್ಮವರೆಲ್ಲ ಸುಮಾರು ಸಲ ಫೋನ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಂದಿದ್ರೆ ಗೊತ್ತಿಲ್ಲ. ಆಯ್ತು, ನಾನು ಇದನ್ನು ಅಟೆಂಡ್ ಮಾಡ್ಕೊಡ್ತೀನಿ. ಈ ಜನಪದದ ಮಿತಿ ಏನಿದೆ ಇದು ಬರ್ಬೇಕೀಗ, ಈಗ ಇದು ಬಂದ್ಮೇಲೆ ತೀರ್ಮಾನ. ಈಗ HMದು ಅಷ್ಟೇ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಡೈರಿ ಬರೆಯಲು ಒತ್ತಡ ಹಾಕಿದ್ದಾರೆ. ಇದು ರಾಜ್ಯಶಾಸ್ತ್ರ, ರಾಜ್ಯಪಟ್ಟ ಕ್ರಮದಲ್ಲಿ ಇಲ್ಲ. ಈಗ ನೋಡ್ರಿ, ಇವೆಲ್ಲವೂ ಕೂಡ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ನನಗೆ ಗೊತ್ತಿದೆ. ನನಗೆ ಗೊತ್ತಿಲ್ಲ ಮುಂದೆ ದಿನಗಳಲ್ಲಿ ನಾನು ಈ ಸಣ್ಣದು ಒಂದು ಅನ್ನಿಸ್ಬೋದು. ಆದರೆ ನೀವೆಲ್ಲ ತೀರ್ಮಾನ ತಗೊಳ್ರಿ. ಪ್ರತಿ ಕ್ಲಾಸ್ ರೂಮಲ್ಲಿ ಚೇರ್ಗಳು ಕೊಡ್ಬೇಕು ರೀ. ಟೀಚರ್ಗಳಿಗೆ ಕಂಪಲ್ಸರಿ ಕೇಳ್ಬೇಕು. ನೀವು ನಿಮಿಷ ಹೇಳಿ ನೋಡಿ, ನಿಮ್ ಗಮನಕ್ಕೆ ಬಂದಿಲ್ಲೋ ಗೊತ್ತಿಲ್ಲ. ಒಂದು ದಿನಕ್ಕೆ 5 ಪೀರಿಯಡ್ 6 ಪೀರಿಯಡ್ 7 ಪೀರಿಯಡ್ ಅವೆ. ನಾವು 1 ಗಂಟೆ ನಿಂತ್ಕೊಂಡ್ರೆ ಮುಗಿಸ್ಕೊಂತ ಕುತ್ಕೊತೀವಿ. 7 ಪೀರಿಯಡ್ ನಿಂತ್ಕೊಂಡೆ ಪಟ್ಟ ಮಾಡೋದಾ? ಕಂಪಲ್ಸರಿಯಾಗಿ ನೀವು
ಪ್ರತಿ ಕೊಠಡಿನಲ್ಲೂ ಕೂಡ ಚೇರ್ ಇರಬೇಕು ಟೀಚರ್ಗಳಿಗೆ. ಅವರೇ ಕುತ್ಕೋಬಾರ್ದಾ? ನಿಂತ್ಕೊಂಡೆ ಪಾಠ ಮಾಡ್ಬೇಕಾ? ಹಂಗಾರೆ ಅವರು ಮಲ್ಗೆ ಇರ್ತಾರೆ ಅಲ್ವಾ? ದೊಡ್ಡವರೆಲ್ಲ ಮಲ್ಗೆ ಇರ್ತಾರೆ. AC ರೂಮ್ AC ಕಾರ್. ಇದೆಲ್ಲ ಸಣ್ಣದಲ್ಲ. ಟೀಚರ್ಗಳು ನರಕ ಯಾಕೆ ಅನುಭವಿಸ್ತಾ ಇರೋದಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಎಲ್ಲೋ ನಿಂತದ, ನೀವೆಲ್ಲ ಫೈಟ್ ಮಾಡ್ಬೇಕಿದ್ರ ಬಗ್ಗೆ ಎಲ್ಲ. ನಿಂತ್ಕೊಳ್ಳಕ್ ಆಯ್ತಾ ಇಲ್ಲ ನೀವು ಅವ್ರಿಗೆ? ಹೆಂಗ್ ನಿಂತ್ಕೊಳ್ಳಕ್ ಆಯ್ತದೆ? ಬೆಳಗ್ಗೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಅದ್ರ ಜೊತೆಗೆ ಸ್ಪೆಷಲ್ ಕ್ಲಾಸ್ ಸರ್. ಆಮೇಲೆ ಸರ್ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ 1 ಅವರ್ ಮುಂಚೆ 2 ಅವರ್ ಮುಂಚೆ ಆಮೇಲೆ 2 ಅವರ್ ಆಮೇಲೆ ಮನೇಲಾಗಿ ವ್ಯಾಲ್ಯೂಯೇಷನ್. ರಾತ್ರಿ 7 ಗಂಟೆ 3 ಗಂಟೆ 12 ಗಂಟೆ ಕೆಲಸ. ಇವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಒತ್ತಡ ಆಗಿದೆ. ಇದಕ್ಕೆ ನೀವು ಮುಂದಾಗಬೇಕು. ಏನೇನು ಇಟ್ಕೊಂಡು ಮುಂದಾಗಿ ಪರಿಹಾರ ಇವೆಲ್ಲ ಸಣ್ಣ ಸಣ್ಣ ಒಂದು ಬೇರೆಯವ್ರಿಗೆ ಅನ್ನಿಸ್ಬೋದು, ಆದ್ರೆ ಅದೇ ದೊಡ್ಡ ಸಮಸ್ಯೆ. ಎದುರಿಸೋಕೆ ಆಗದೇ ಇರೋದ ಸಮಸ್ಯೆ ಪಾಪ ಟೀಚರ್ಸು. ಅದಕ್ಕೆ ನೀವು ಇಂಥದ್ದೆಲ್ಲರೂ ಪಟ್ಟಿ ಮಾಡಿಕೊಂಡು ಮುಂದಾಗಿ, ಆಯ್ತಲ್ಲ? ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ. ನಿಮ್ಮ ಜೊತೆ ನಿಂತು ಇವನ್ನೆಲ್ಲ ಪರಿಹಾರವನ್ನ ಮಾಡ್ಕೊಳ್ಳೋದ ಕೆಲಸನ ಮಾಡ್ತೀವಿ. ವಿಜ್ಞಾನ ಬೇರೆಯವರೆಲ್ಲ ಮಾತಾಡ್ತೀವಿ. ಇನ್ನೂ ಸುಮಾರಷ್ಟು ಬರ್ಕೊಂಡವ್ರೆ. ಅದು ಚಿತ್ರದುರ್ಗ. ದಯಮಾಡಿ ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಪಾಠ ಮಾಡೋದನ್ನ ಬಿಟ್ಟು ಬೇರೆ ಬೇರೆ ಏನೇನು ಕೆಲಸವನ್ನ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಒಂದು ಪಟ್ಟಿ ಮಾಡಿ ನಾಳೆ ಬೆಳಗ್ಗೆ ಕೊಡೋ ಥರ ಮಾಡಿ, ಆಯ್ತಾ? ನೀವು ಕೊಡೋ ಥರ ಮಾಡಿ ಈ ಸದನದಲ್ಲಿ ಈ ಬಾರಿನೇ ಇವೆಲ್ಲದೂ ಕೂಡ ಬೆಳಕು ಚೆಲ್ತಕ್ಕಂಥ ಕೆಲಸನ ಮಾಡಿ, ಬೆಳಕು ಚೆಲ್ತಕ್ಕಂಥ ಕೆಲಸ ಮಾಡಿ. ಯಾಕೆಂದ್ರೆ ಅದಕ್ಕೆ ನಾನು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಆಗಿ ಸವಾಲುಗಳು ಅಂತ ಸೇರಿಸೋದೇ ಅದಕ್ಕೆ. ಇಂಥವನ್ನೆಲ್ಲ ಅದರ ಡೈರಿ ಬಟ್ಟೆ ಕೂತ್ಕೋಬೇಕಾ? ಅಪ್ಲೋಡ್ ಮಾಡೋದು ಏನೇನು ಅಪ್ಲೋಡ್ ಮಾಡೋದು, ಎಷ್ಟು ಅಪ್ಲೋಡ್ ಮಾಡೋದು, ವ್ಯಾಲ್ಯೂಯೇಷನ್ ಯಾವ ಮಾಡೋದು, ಪಾಠ ಯಾವ ಮಾಡೋದು, ಹಾಲು ಯಾವ ಕೊಡಿಸೋದು, ಬಿಸ್ಕೆಟ್ ಯಾವ ತಿನ್ಸೋದು, ಪೆಪರ್ಮೆಂಟ್ ಯಾವ ಕೊಡೋದು, ಟಾಯ್ಲೆಟ್ ಯಾವ ತೊಳೆಯೋದು, ಎಷ್ಟು ಕಸ ಯಾವ ಕೊಡಿಸ್ಬೇಕು, ಅಕ್ಕಿ ಕೊಡೋದು ಯಾವಾಗ? ಜೀವನ ಆಗಲ್ಲ. ಅದಕ್ಕೆ ದುಡಿಯೋದೇ ಕೇಳ್ರಪ್ಪ ನಿಮ್ಮ ಸಂಘದವ್ರಿಗೆ. ಕೋಳಿ ಮೊಟ್ಟೆ ಅದನ್ನೇ ಹೇಳ್ತಾ ಇರ್ತಾರ ಸಂಘದವರು. ನಮಣ್ಣ ಮಾಡ್ಕೊಂತಾರೆ ಶಿಲ್ಪಸಪ್ಪ, ಕ್ಲೀನಾಗಿ ನೆಲ ಸಮಸ್ಯೆ ಬರ್ಕೊಳ್ಳಿ. ಕ್ಲೀನಾಗಿ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾರೆ ಇವೆಲ್ಲ ಮಾಡ್ಕೊಂಡು ಒಂದು ಪಟ್ಟಿ ಮಾಡ್ಕೊಳ್ಳಿ. ಒಂದು ಮೀಟಿಂಗ್ ಮಾಡ್ತೀನಿ. ಇವಕ್ಕೆಲ್ಲವೂ ಕೂಡ ಒಂದು ಪರಿಹಾರವನ್ನ ಕಂಡುಕೊಳ್ಳಲೇಬೇಕು. ಕೋಳಿ ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ. ಸಾಧ್ಯನೇ ಇಲ್ಲ ಟೀಚರ್ಗಳು. ಅದು ಹೈಸ್ಕೂಲ್ ಟೀಚರ್ಸ್ ಅಂತೂ ಇರಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಮಟ್ಟಿಗೆ ತೊಂದರೆ ಇದೆ ಹೈಸ್ಕೂಲಲ್ಲಿ. ಹಾಗಾಗಿ ನೀವು ಮಾಡಿ ಎಲ್ಲ ಪಟ್ಟಿ ಮಾಡ್ಕೊಳ್ಳಿ. ಅದಕ್ಕೆ ಏನು ಬೇಕೋ ನಾನು ಖಂಡಿತ ನಿಮ್ಮ ಜೊತೆ ನಾನು ಇರ್ತೀನಿ. ಖಂಡಿತ ಮೀಟಿಂಗ್ ಮಾಡಿಸ್ತೀನಿ, ಸರಿನಾ? ಒಂದು ಪ್ರೊಸೀಡಿಂಗ್ ಮಾಡಿಸಿ ಮೀಟಿಂಗ್ ಮಾಡಿ ಅದಕ್ಕೇನು ಪರಿಹಾರ ಕೊಡಿಸೋಂಥ ಕೆಲಸ ಮಾಡೋಣ. ಇವತ್ತು ದಿನ ನಮ್ಮ ಮಟ್ಟೂರವ್ರನ್ನ ನಾನು ನೆನೆಸ್ಕೊಳ್ತೀನಿ. ಯಾಕೆಂತಂದ್ರೆ ಅವರು ಸಂಘ ನಿಮ್ಮದು DPR ಆಗುವಂಥ ಸಂದರ್ಭದಲ್ಲಿ, ಆಮೇಲೆ ಅದಕ್ಕೆ ಮೊದಲೇ ಹೊಡೆದಾಟ ಎಲ್ಲ ಬೇಜಾರಾಗಿದ್ದ ಕೇಸ್ಗಳಲ್ಲ, ಕ್ರಿಮಿನಲ್ ಕೇಸ್ಗಳಲ್ಲ. ₹1 ತಗೊಂಡಾಗ ಅವರು ಅವತ್ತಿನ ದಿನ ಅವರೆಲ್ಲರೂ ಕೇಸ್ಗಳನ್ನ ವಿಡ್ರಾ ಮಾಡ್ತಾರೆ. ನಮ್ಮ ಮಟ್ಟೂರವರು ಮತ್ತು ಅವರು ನಮ್ಮ ಜೊತೆಲಿ ಇದ್ದಾರೆ. ಅದೇ ಥರ ನಮ್ಮ ನಮೋಶನು ಕೂಡ 5 ಬಾರಿ ಅಣ್ಣ 4 ಬಾರಿ ಅವರು ಕೂಡ ಇದ್ದಾರೆ. ಅದೇ ಕೇಳ್ಕೊಂಡು ಇದು ನಿಮ್ಮದೇ ಸಮಸ್ಯೆ ನೋಡಿ. ಸಂಬಳ ಆಗಿಲ್ಲ ಅಂತ ಮಾತಾಡೋಣ. ಯಾರು ಮಾತಾಡಿ ಇಮೇಡ್ ಸಂಬಳ ಕೊಡಿ ಅಂತ ನೀವು ಬೀಗ ಕೊಡಿ ಹೇಳ್ತೀನಿ. ನಿಮ್ಗೆಲ್ಲ ಒಳ್ಳೇದಾಗಲಿ. ಆಯ್ತು, ವಿಜ್ಞಾನ ನೋಡ್ರಿ ಎಲ್ಲವೂ ಕೂಡ ನಾನು ಹೇಳ್ದಲ್ಲ ಸಂಘ ಇದೆ, ಕೊಡ್ಲಿ ಅವರು ಖಂಡಿತ ಮಾತಾಡ್ತೀವಿ. ಸಿದ್ಬಸಪ್ಪ ಹೆಸರೇನೇ ಮಾತಾಡ್ತೀವಿ. ನಮ್ಗೇನಂತೆ ಅವ್ರು ನಾನು ಹೇಳ್ತಂದ್ರೆ ಅವರೆಲ್ಲ ನಮ್ಮವ್ರಪ್ಪ. ನಾನು ಅದಕ್ಕೆ ಮಾತಾಡೋದು, ಅರ್ಥ ಆಯ್ತಲ್ಲ? ಎಲ್ಲರೂ ನಮ್ಮವ್ರೆ. ಸರಿಪಡಿಸ್ಬೇಕು, ಸರಿ ದೂಗಿಸ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಕೂಡ ನ್ಯಾಯ ಸಿಗ್ಬೇಕು, ಸಮಸ್ಯೆ ಪರಿಹಾರ ಮಾಡಬೇಕು. ಇಷ್ಟು ಹೇಳಿ ಇವತ್ತೆಲ್ಲ ನೀವು ಬಂದಿದ್ದೀರಿ. ನಿಮ್ಗೆಲ್ಲ ಒಳ್ಳೇದಾಗಲಿ. ಈ ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಕೊಂಡ್ಬಂದಿದ್ದೀರಿ. ಆ ವರಮಹಾಲಕ್ಷ್ಮಿಗೆಲ್ಲ ವರ ಕೊಟ್ಟು
ಈ ಎಲ್ಲ ಸಂಕಲನಗಳಿಂದ ಕಷ್ಟದಿಂದ ಪಾರು ಮಾಡುವಂತ ಅವಕಾಶವನ್ನ ಆ ತಾಯಿ ಒದಗಿಸಿಕೊಡ್ಲಿ ಅಂತ ಹೇಳಿ ನನ್ನ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.